ಮಾದಿಗ ಜೈ ಜೈ ಮಾದಿಗ ಜೈ ಮಾದಿಗ ಜೈ ಜೈ ಮಾದಿಗ ಆಗಲೇಬೇಕು, ಆಗಲೇಬೇಕು. ಮಾದಿಗ ಸಂಘಟನೆಗಳ ಹೋರಾಟಕ್ಕೆ, ಮಾದಿಗ ಸಂಘಟನೆಗಳ ಹೋರಾಟಕ್ಕೆ ಒಳ ಮೀಸಲಾತಿ ಈ ದೇಶದ ಶೋಷಿತ ವರ್ಗಕ್ಕೆ ಕೊಡಬೇಕಂತೇಳಿ ಐತಿಹಾಸಿಕ ತೀರ್ಮಾನವನ್ನು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಚಂದ್ರಚೂಡ್ ಅವರು ನೀಡಿ ಆಗಸ್ಟ್ 1ಕ್ಕೆ 1 ವರ್ಷ ಆಗ್ತದೆ. 1 ವರ್ಷ ಕಳೆದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಆಗಿರೋದ್ರಿಂದ ನಮ್ಮದ ಪಕ್ಕದ ರಾಜ್ಯಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಈಗಲೇ 8-9 ತಿಂಗಳಾಗಿದೆ. ಆಂಧ್ರ ಪ್ರದೇಶ ಜಾರಿ ಮಾಡಿ ಯುವ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ 1 ವರ್ಷ ಕಳೆದಂಥ ಜಡ್ಮೆಂಟ್ಗೆ 1ನೇ ತಾರೀಕು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾದಿಗ ಸಮುದಾಯದ ಒಕ್ಕೂಟಗಳ ವತಿಯಿಂದ ಹರೇ ಬೆತ್ತಲೆ ಚಳವಳಿಯನ್ನು ಪ್ರತಿಭಟನೆಯನ್ನು 1ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಮಾಡೋದಕ್ಕೆ ಇಡೀ ಸಮುದಾಯ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಮಾಡೋದಕ್ಕೆ ಮಾಡ್ತಾ ಇರೋದು ವಿಶ್ವಾಸ ನನಗಿದೆ. ಅದ್ರ ಜೊತೆಗೆ 10ನೇ ತಾರೀಕು ಒಳಗಡೆ ಜಾರಿ ಮಾಡ್ತಾ ಹೋದರೆ ಈಗಾಗಲೇ ನಮ್ಮ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು, ನಮ್ಮ ಅನೇಕ ಮುಖಂಡರು ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಈ ರಾಜ್ಯ ಸರ್ಕಾರ 10ರಿಂದ 15 ಜಾರಿ ಮಾಡ್ತಾ ಹೋದರೆ ಅಸಹಕಾರ ಚಳವಳಿ ಅಂದರೆ ರಾಜ್ಯ ಸರ್ಕಾರವನ್ನು ಆಡಳಿತನ ನಡ್ಸೋಕ್ಕೆ ಬಿಡೋದಿಲ್ಲ ಅಂತ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. 10ರಿಂದ 15 ಒಂದು ಚಳವಳಿಯನ್ನು ಇಡೀ ರಾಜ್ಯದಲ್ಲಿ ಮಾದಿಗರು ಮಾಡ್ತಾರೆ. ಬಂದ್ ಮಾಡಿ ವಿಧಾನಸೌಧ ಯಾವ ರೀತಿ ಮುತ್ತಿಗೆ ಆಗಬೇಕು, ಇಡೀ ಆಡಳಿತದ ಯಂತ್ರವನ್ನು ಯಾವ ರೀತಿ ನಿಷ್ಕ್ರಿಯ ಮಾಡಬೇಕು ಅನ್ನೋದಕ್ಕೆ ಇಡೀ ಸಮುದಾಯ ತೀರ್ಮಾನವನ್ನು ಮಾಡ್ತೀವಿ. ತಮ್ಮ ಪ್ರತಿಭಟನೆ ಹತ್ತಿಕ್ಕೋ ಕೆಲಸ ಸರ್ಕಾರ ಮಾಡಿದ್ರೆ ಯಾವ ರೀತಿ ಪ್ರತಿಭಟನೆ ಇರುತ್ತೆ ಸರ್? ಮಾದಿಗರು ಭಾಳ ಅಹಿಂಸಾವಾದಿಗಳು ಅಂದ್ಕೊಂಡಿದ್ದಾರೆ. ಭಾಳ ಸಹಿಸ್ಕೊಂಡಿದ್ದೀವಿ. ಈಗ ಸಹಿಸ್ಕೊಂಡಿದ್ದಕ್ಕೆ ಯಾರೂ ತೀರ್ಮಾನ ಮಾಡಿಲ್ಲ. ಖಂಡಿತವಾಗ್ಲೂ ಅದೊಂದು ದೊಡ್ಡ ಚಳವಳಿಯಾಗಿ ಪರಿವರ್ತನೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತದೆ. ಓಕೆ ಸರ್.